ಭಾರತೀಯ ಕುಸ್ತಿ ಫೆಡರೇಷನ್ನಲ್ಲಿ ಜಂಗಿ ಕುಸ್ತಿ ಮುಗಿಯುವ ಲಕ್ಷಣಗಳು ಕಂಡುಬರ್ತಾ ಇಲ್ಲ. ಇದೀಗ ಯುವ ಕುಸ್ತಿಪಟುಗಳು ಹಿರಿಯ ಕುಸ್ತಿಪಟುಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಸಾಕ್ಷಿ ಮಲಿಕ್, ಬಜರಂಗ್ ಪುನಿಯಾ, ವಿನೇಶ್ ಫೋಗಟ್ ಇವರ ವಿರುದ್ಧವಾಗಿ ಇವತ್ತು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಇವರಿಂದಾಗಿ ನಮ್ಮ ವೃತ್ತಿ ಜೀವನ ಹಾಳಾಯಿತು, ಫೆಡರೇಷನ್ ಅಮಾನತಾಗಿರೋದ್ರಿಂದ ನಮ್ಮ ಕನಸುಗಳು ನುಚ್ಚು ನೂರಾಗಿವೆ ಅಂತ ಆರೋಪಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಸಾಕ್ಷಿ ಮಲಿಕ್, ಇದು ಬ್ರಿಜ್ ಭೂಷಣ್ ಅವರ ಪ್ರಚಾರ ಅಂತ ಕುಟುಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೇರಳದ ತ್ರಿಶೂರ್ನಲ್ಲಿ ಅಬ್ಬರದ ರೋಡ್ ಶೋವನ್ನು ನಡೆಸಿದ್ರು. ಮೋದಿಯೊಂದಿಗೆ ಮಹಿಳಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಮೋದಿ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಹರಿಹಾಯ್ದ್ರು. ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಹಿಂದೂಗಳ ಹಬ್ಬ, ಉತ್ಸವ, ದೇವಾಲಯಗಳ ನಂಬಿಕೆಗೆ ಧಕ್ಕೆ ತರ್ತಾ ಇವೆ. ಅದಕ್ಕೆ ಉದಾಹರಣೆ ಇತ್ತೀಚೆಗೆ ಶಬರಿಮಲೆಯಲ್ಲಿ ನಡೆದಂತ ದುರಾಡಳಿತವೇ ಸಾಕ್ಷಿ ಅಂತ ಕುಟುಕಿದ್ದಾರೆ. गठबंधन को सिर्फ एक ही काम आता है, इंडी गठबंधन हमारी आस्था पर चोट करता है। इन्होंने मंदिरों को, हमारे त्योहारों को भी लूट का माध्यम बना दिया है। त्रिशूलपुरम के साथ जिस प्रकार की राजनीति की जा रही है वो दुर्भाग्यपूर्ण है। सबरीमाला में भी जिस प्रकार की अव्यवस्था सामने आई है उससे भी श्रद्धालुओं को बहुत असुविधा आई है। ये यहां की राज्य सरकार की अक्षमता का प्रमाण है। ಅದಾನಿ ಹಿಂಡನ್ಬರ್ಗ್ ಕೇಸ್ ವಿಚಾರದಲ್ಲಿ ಮಧ್ಯ ಪ್ರವೇಶಿಸೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಪ್ರಕರಣದ ತನಿಖೆಯನ್ನ ಸೆಬಿಯಿಂದ ಎಸ್ಐಟಿಗೆ ವರ್ಗಾಯಿಸೋದಕ್ಕೆ ನಿರಾಕರಿಸಲಾಗಿದ್ದು, ಕೇಸ್ ವರ್ಗಾವಣೆಗೆ ಯಾವುದೇ ಆಧಾರ ಇಲ್ಲ ಅಂದಿದೆ. ಅದಾನಿ ಹಿಂಡನ್ಬರ್ಗ್ ಪ್ರಕರಣದಲ್ಲಿ 22 ವಿಷಯಗಳ ಪೈಕಿ 20ರಷ್ಟನ್ನ ಸೆಬಿ ತನಿಖೆ ಪೂರ್ಣಗೊಳಿಸಿದೆ. ಇನ್ನೆರಡು ಪ್ರಕರಣಗಳು ಮಾತ್ರ ಇದೆ. ಈ 2 ಪ್ರಕರಣದ ತನಿಖೆಯನ್ನು 3 ತಿಂಗಳ ಒಳಗಾಗಿ ಮುಗಿಸಬೇಕು ಅಂತ ಸೆಬಿಗೆ ಪೀಠ ಸೂಚಿಸಿದೆ.